ಬರೀ ಒಂದು ವಾರದಲ್ಲಿ ಒಳ್ಳೆ ಬೆಸ್ಟ್ ಬ್ಯೂಟಿ ರಿಸಲ್ಟ್ ಕೊಡುವಂಥ ಆಯಿಲ್ ಇದು ಅಂತಂದೇ ಹೇಳ್ಬೋದು. ಮತ್ತು ತುಂಬ ಸೆಲೆಬ್ರಿಟೀಸ್ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಏನು ಅನ್ನೋದು ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಫುಲ್ಲಾಗಿ ನೋಡ್ಕೊತಾ ಬನ್ನಿ. ನೋಡಿ, ನಾನು ಖುಷ್ಬು ಆಯಿಲ್ನ ಇವತ್ತು ಪ್ರಿಪೇರ್ ಮಾಡ್ತಿದ್ದೀನಿ. ತುಂಬ ಲೇಟಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ಗೆ ಮಾಡ್ಕೊಂಡಿದ್ದೆ, ಅದು ಖಾಲಿಯಾಗಿದೆ. ಸೊ ಆವಾಗ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ. ಸೊ ಹಾಗಾಗಿ ಈಗ ಮತ್ತೆ ಖಾಲಿಯಾಗಿರೋದನ್ನು ಮತ್ತೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈಗ ನಾನು ಆ ಖುಷ್ಬು ಆಯಿಲನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೊಂದು ಚಿಕ್ಕದಾಗಿ ವಿಡಿಯೋ ಹಾಕೋಣ ಅನ್ನಿಸ್ತು. ಸೊ ಹಾಗಾಗಿ ನಾನಿವಾಗ ಆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಒಂದು ಕಪ್ ಅಳತೆಯಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟು ಸಾಕು ಅನಿಸುತ್ತೆ ನನಗೆ, ತುಂಬ ದಿನ ಆಗುತ್ತೆ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ. ಸೊ ಇಷ್ಟು ಸಾಕು. ಸೊ ಇದಕ್ಕೆ ಸ್ವಲ್ಪ ನಾನು ಇವಾಗ ನೆಕ್ಸ್ಟ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ. ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇನಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆದಮೇಲೆ ಅದಕ್ಕೆ ನೋಡಿ, ಇದು ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಆಯಿಲ್. ಇದನ್ನು ನಾನು ಹಾಕ್ಕೊಳ್ತಿದ್ದೀನಿ. ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಸೊ ನಾನು ನೋಡಿ, ಒಂದು ಸ್ಪೂನ್ ಇದೆ ನನ್ನ ಹತ್ರ. ಒಂದು ಸ್ಪೂನ್ ಇತ್ತು, ಖಾಲಿ ಆಗಿಬಿಟ್ಟಿದೆ. ತುಂಬ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನು. ಸೊ ಒಂದು ಸ್ಪೂನಷ್ಟು ಇತ್ತು, ಖಾಲಿಯಾಗಿದೆ. ಸೊ ತರಬೇಕು, ನೆಕ್ಸ್ಟ್ ಇನ್ನೂ ತೊಗೊಂಡು ಬಂದಿಲ್ಲ. ಸೊ ತೊಗೊಂಡು ಬರ್ತೀನಿ. ಇದು ಪ್ರೈಸ್ ಬಂದು ಹೋಗಿದೆ, 70 ರೂಪಾಯಿನೇ 80 ರೂಪಾಯಿನ ತಗೊಳ್ತಾರೆ. ಬಟ್ ಚೆನ್ನಾಗಿರುತ್ತೆ ಬಾಲಾಜಿ ಆಯಿಲ್. ಸೊ ನೋಡಿ, ಇದನ್ನು ತೊಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಸಹಿತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಡಬ್ಬಿಲಿ ಸೋಸಿಟ್ಕೊಳ್ತೀನಿ. ನೋಡಿ, ಈಗ ಆಲ್ರೆಡಿ ಎಣ್ಣೆ ಕಾದಿದೆ. ಆಮೇಲೆ ಸೈಡಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ತೊಗೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಸೀಡ್ಸ್ ನಿಮಗೆ ಗೊತ್ತೇ ಇರುತ್ತೆ, ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತಾರೆ. ನೋಡಿ, ನಾನು ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಕೊಬ್ಬರಿ ಎಣ್ಣೆಗೆ ಏನು ನಾನು ಬಿಸಿ ಮಾಡಿದ್ನಲ್ಲ ಆ ಕೊಬ್ಬರಿ ಎಣ್ಣೆಗೆ ಉರಿ ನೋಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಇಟ್ಕೊಬೇಡಿ, ಬೇಗ ಸೀದೋಗುತ್ತೆ. ಸೊ ನೋಡಿ, ಒಂದು 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ ನಾನು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಸಾಫ್ಟ್ ಆಗುತ್ತೆ ಫೇಸು, ತುಂಬ ಚೆನ್ನಾಗಿ ಬರುತ್ತೆ, ಬೇಗ ರಿಸಲ್ಟ್ ಕೊಡುತ್ತೆ. ನಿಮಗೆ ಗೊತ್ತು, ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ತಲೆಗೆ ಹಚ್ಕೊಳ್ಳೋದೆಲ್ಲ ನೋಡಿ, ಈ ಥರ ಎಲ್ಲ ಫುಲ್ಲು ನೊರೆ ಬರ್ತಾಯಿದೆ. ಇದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಸೊ ಅದು ಸ್ವಲ್ಪ ಚಟಪಟ ಅಂತ ಸ್ವಲ್ಪ ಸಿಡಿಯುತ್ತೆ, ಏನಾಗಲ್ಲ. ನೋಡಿ, ಇದು ಆದಮೇಲೆ ಸ್ವಲ್ಪ ನಾನು ಕ್ಯಾರೆಟ್ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ, ಸಾಕು, ಅದೇನೇನು ಉಕ್ಕಲ್ಲ. ಸೊ ನೋಡಿ, ಅದು ಆದಮೇಲೆ ಸ್ವಲ್ಪ ಬೀಟ್ರೋಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಬೀಟ್ರೋಟ್ ತರ್ಬೇಕಾದ್ರೆ ನೋಡಿ ತಗೊಂಬನ್ನಿ. ಒಂದು ಒಳಗಡೆ ಬಿಳಿ ಚಾಯ್ ಥರ ಇರುತ್ತೆ, ಬಟ್ ಆ ಥರ ಬೇಡ. ಸ್ವಲ್ಪ ಕೆಂಪಗಿರೋದನ್ನು ನೋಡಿ ಆರಿಸ್ಕೊಂಡು ತಗೊಂಡು ಬನ್ನಿ. ಸೊ ಇದನ್ನು ಸಣ್ಣದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ, ಏನಿದೆ ಇದೆಲ್ಲ ನೀರಿನಂಶ ಹೋಗಿ ಬರೀ ಕೊಬ್ಬರಿ ಎಣ್ಣೆ ಬಿಡಬೇಕು ಸೈಡಲ್ಲಿ. ಆ ರೀತಿ ನೀವು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲನೂ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ತುಂಬ ಸಾಫ್ಟ್ ಅಂದರೆ ಫುಲ್ಲು ಸಾಫ್ಟ್ ಆಗುತ್ತೆ ಫೇಸು. ಒಂದು 21 ದಿನ ನಾವು ಯಾವುದೇ ಒಂದು ಇದನ್ನು ಪ್ರಾಡಕ್ಟ್ ಯೂಸ್ ಮಾಡಿದರೂ 21 ದಿನ ಕಂಪ್ಲೀಟಾಗಿ ತೊಗೊಳ್ತೀವಿ. ಸೊ ಹಾಗೆ ಇದನ್ನು ನ್ಯಾಚುರಲ್ ಆಗೇ ಪ್ರಾಡಕ್ಟ್ ಯೂಸ್ ಮಾಡೋದು. ಸೊ 21 ದಿನ ಬೇಕೇ ಬೇಕು. ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತೈತೆ. ಇನ್ನೂ ಚೆನ್ನಾಗಿ ಕುದಿಬೇಕು. ಅದನ್ನು ಇವಾಗ ತಾನೇ ಹಾಕಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಫುಲ್ಲು ಅದು ಕ್ಯಾರೆಟಿಂದು ನೀರಿನಂಶ ಎಲ್ಲ ಹೋಗಿ, ಬೀಟ್ರೂಟ್ ನೀರಿನಂಶ ಎಲ್ಲ ಹೋಗಿ ಫುಲ್ಲಾಗಿ ಅದು ಕಲ್ಲರೇ ಚೇಂಜ್ ಆಗುತ್ತೆ. ಸೊ ಆ ಕಲರಿಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸಣ್ಣ ಉರಿಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗವಾಗ ಈ ಥರ ಕೈ ಆಡಿಸ್ತಾ ಇರಿ. ಸ್ವಲ್ಪ ತಳ ಉಂಟಲ್ಲ, ಜಾಸ್ತಿ ಎಣ್ಣೆ ಇರುತ್ತೆ, ಬಟ್ ಆದ್ರೂ ಇರಲಿ, ನಮ್ಮ ಒಳ್ಳೆಯದಕ್ಕೇನೆಲ್ಲ ಈ ಥರ ಸ್ವಲ್ಪ ಆವಾಗ ಇವಾಗ ಅಲ್ಲಾಡಿಸ್ತಾ ಇರಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ನಾನು ಆಮೇಲೆ ನನ್ನ ಫೇಸ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ಮಾಡಿದ್ದೀನಿ ಅಂದ ಮಾತ್ರಕ್ಕೇ ನೀವು ಹಚ್ಕೊಳ್ಳಿ ಅಂತ ಹೇಳಿ ನಾನು ಹಚ್ಕೊಳ್ದೇ ಇರಲ್ಲ. ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ಸಹಿತ ತೋರಿಸ್ತೀನಿ. ಸೊ ಈ ನನ್ನ ಫುಲ್ಲು ಈ ಚಾನಲಲ್ಲಿ ನನಗೆ ಫುಲ್ಲು ನಿಮಗೆ ಬ್ಯೂಟಿ ಬ್ಲಾಗ್ಸೇ ಬರ್ತಾ ಇರುತ್ತೆ. ಫೇಸ್ ಪ್ಯಾಕು ಆ ಥರದ್ದೇ ಬರ್ತಾ ಇರುತ್ತೆ, ಯಾವುದು ಏನು ಬೇರೆ ಇಲ್ಲ. ರೆಸಿಪಿ ಬಿಟ್ಟರೆ ಮತ್ತು ಫೇಸ್ ಪ್ಯಾಕು ಇಷ್ಟೇ ಈ ಬ್ಲಾಗಲ್ಲಿ, ಈ ವಿಡಿಯೋದಲ್ಲಿ ಅಥವಾ ಈ ಚಾನಲಲ್ಲಿ ನಾನು ತೋರಿಸೋದು.
ಸೊ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಧಾರಾವಾಹಿ ಮಿಕ್ಸೆಡ್ ಇದೆ. ಸೊ ಹಾಗಾಗಿ ಈ ಚಾನಲ್ಗೆ ನ್ಯಾಚುರಲ್ ಬ್ಯೂಟೀಸ್ ಅಂತಂದೇಳಿ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಜಸ್ಟ್ ಅಡುಗೆ ಮತ್ತು ಫೇಸ್ ಪ್ಯಾಕ್ಗಳು, ಹೇರ್ ಪ್ಯಾಕ್ ಆ ಥರದ್ದು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಒಂದು ಕಂಟೈನರಲ್ಲಿ ಸೋಸಿಟ್ಕೊಂಡಿದ್ದೇನೆ. ಅಂದರೆ ಒಂದು ಚಿಕ್ಕದಾದ ಒಂದು ವೇಸ್ಟ್ ಡಬ್ಬಿ ಇರುತ್ತಲ್ಲ, ಏನಾರು ತಂದಿದ್ದು ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಚೆನ್ನಾಗಿ ನಾನು ಮಾಡಿರೋ ಆಯಿಲ್, ಇವಾಗ ಮುಂಚೆ ನೋಡಿದ್ರಲ್ಲ ಆ ಆಯಿಲ್ನ ಈ ರೀತಿ ಕಾಫಿ ಸೋಸ ಜೇಡಿಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನೈಟು ಮಲಗುವಾಗ ಸೊ ಸದ್ಯಕ್ಕೆ ಕಾಣಿಸ್ತೈತಲ್ಲ ಅಡುಗೆ ಮಾಡ್ತಾಯಿದ್ದೀನಿ, ಹಾಗೆ ತೋರಿಸ್ಬಿಡೋಣ ಅಂತ ಈ ರೀತಿ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಫೇಸ್ ತುಂಬ ಅಪ್ಲೈ ಮಾಡಿ. ಇದಕ್ಕೆ ಹೇಳಿದ್ನಲ್ವಾ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳಿದಲ್ವಾ. ಸೊ ಎಲ್ಲ ತುಂಬ ಒಳ್ಳೆಯದು. ಕ್ಯಾರೆಟ್ ಅಂತೂ ನಮ್ಮ ಬ್ಯೂಟಿಗೆ ಹೇಳಿ ಮಾಡಿಸಿದ್ದಂಥದ್ದು ತುಂಬ ಒಳ್ಳೆಯದು ಅಂತಂದೇ ಹೇಳ್ಬೋದು. ಮತ್ತು ಈ ಮುಗಿ ಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಈ ರೀತಿ ದಿನ ಹಚ್ಕೊಳ್ತಾ ಬಂದರೆ ನಾನು ಹೇಳ್ತಿದ್ದೀನಲ್ಲ, ಒಂದೇ ಸತಿ ಹಚ್ಕೊಂಡ ತಕ್ಷಣ ರಿಸಲ್ಟ್ ಬರೋಲ್ಲ. ನೀವು ಮ್ಯಾಕ್ಸಿಮಮ್ ಕಡಿಮೆ ಏನಿಲ್ಲ ಅಂದರೂ ಒಂದು ವಾರನಾದರೂ ಯೂಸ್ ಮಾಡಿದರೆ ನೈಟ್ ಹೊತ್ತು ಈ ಥರ ಹಚ್ಕೊಂಡು ಮಲ್ಕೊಳ್ಳಿ. ಸೊ ಆ ಥರ ಡಬ್ಬಿ ಸೋಸಿಟ್ಕೊಂಡಿದ್ದೆ. ಅದೇನಿಲ್ಲ ಅಂದರೆ ನನಗೊಂದು 2 ತಿಂಗಳಾಗುತ್ತೆ ಒಬ್ಬಳೇ ಯೂಸ್ ಮಾಡೋದು. ನನ್ನ ಮಗಳಿಗೆ ಒಂದು ಸ್ವಲ್ಪ ಹಚ್ಚುತ್ತೀನಿ, ಬಟ್ ಅವಳಿಗೆ ಈ ರೀತಿ ಮಸಾಜ್ ಮಾಡ್ತೀನಿ ನಾನು. ಈ ರೀತಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಡೈಲಿ ಯೂಸ್ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.